ಮಹಾಭಾರತದಲ್ಲಿ 9 ಪರ್ವ ಉಂಟಾ? ಹೇಳಲಿಕ್ಕೆ ಮನಸ್ಸುಂಟು ಕೃಷ್ಣನ ಶಂಖದ ಹೆಸರೇನು? ಭರತ ಅಂದ. ಭರತ. ರಾಮನ 2ನೇ ತಮ್ಮ. ಒಂದು ಲೆಮನ್ ಸೋಡಾ ಕುಡೀರಿ, ತಗೊಳ್ಳಿ. ಮೋರ್ ದೆನ್ 1 ಶಾಟ್ ಆಯ್ತಿದ್ದು. ನಿಮ್ಮ ಹೆಸರೆಂತ? ಅಂಬ್ರಿನಿ. ಸರಿ, ನಾನು 5 ಕ್ವಶನ್ ಕೇಳ್ತೇನೆ ಮಹಾಭಾರತದ ಬಗ್ಗೆ. 5ಕ್ಕೂ ಆನ್ಸರ್ ಹೇಳಿದರೆ ಇಲ್ಲಿ ನಮ್ಮ ಹಸ್ತಕಲಾಕೃತಿಯಲ್ಲಿ ನಿಮಗೆ ಯಾವ್ದು ಇಷ್ಟವೋ, ಕಿವಿಯೊಲೆ ಅಥವಾ ಯಾವುದಿದ್ರೂ ನಾನು ತೆಗೆಸಿಕೊಡ್ತೇನೆ, ಆಯಿತಾ? ಫಸ್ಟ್ ಕ್ವಶನ್, ಮಹಾಭಾರತದಲ್ಲಿ ಎಷ್ಟು ಪರ್ವಗಳುಂಟು? ಗೊತ್ತಿಲ್ಲ. ಸರಿ, ಮಹಾಭಾರತದಲ್ಲಿ ಭಗವದ್ಗೀತೆ ಯಾವ ಪರ್ವದಲ್ಲಿ ಬರ್ತದೆ? 9. ಮಹಾಭಾರತದಲ್ಲಿ 9 ಪರ್ವ ಉಂಟಾ? ಸರಿ, ದ್ರೌಪದಿ ಎಲ್ಲರ ಹೆಂಡತಿ, ಹೌದಾ? 5 ಜನ ಪಂಚಪಾಂಡವರ ಹೆಂಡತಿ. ಹಾಗಾದರೆ ಕೇವಲ ಭೀಮನ ಹೆಂಡತಿ ಹೆಸರೇನು? ಭೀಮನ ಹೆಂಡತಿ ಅದ. ಭೀಮನ ಹೆಂಡತಿ ಅದು ದ್ರೌಪದಿ ಬಿಟ್ಟು ಹಿಡಂಬಿ. ಹಿಡಿಂಬಿ. 5ರಲ್ಲಿ 1. ಹಾಂ, ಹಾಗಾದರೆ ನಕುಲ ಸಹದೇವರು ಯಾರ ಮಕ್ಕಳು? ಗೊತ್ತಿಲ್ಲ. ಭೀಮ ಯಾರ ಮಗ? ಕುಂತಿ. ಅಪ್ಪ ಯಾರು? ಏನೇ ಒಂದು ಜ್ಯೂಸು ಸೋಡಾ ಗೊತ್ತಿಲ್ವಾ? ಸರಿ, ಇವರಿಗೆ ಗೊತ್ತಿಲ್ಲ, ಆದರೂ ಬೇಜಾರಿಲ್ಲ, ಒಂದು ಲೆಮನ್ ಸೋಡಾ ಕುಡೀರಿ, ತಗೊಳ್ಳಿ. ಥ್ಯಾಂಕ್ ಯು ಫಾರ್ ಪಾರ್ಟಿಸಿಪೇಟಿಂಗ್. ನಿಮ್ಮ ಹೆಸರು? ಪ್ರೇಮ್ ಸಾಯಿ ಅಂತ. ನಾನೊಂದು 5 ಕ್ವಶನ್ ಕೇಳ್ತೇನೆ. ನಾನು 5 ಕ್ವಶನ್ ಕೇಳಿದ್ರಲ್ಲಿ ನೀವು 5ಕ್ಕೂ ಆನ್ಸರ್ ಹೇಳಿದರೆ ಇಲ್ಲಿರುವಂಥದ್ದು ಯಾವುದಾದ್ರೂ ಒಂದು ಐಟಮ್ ನೀವು ತಗೊಳ್ಳೋದು. ನಾನು ಮಾಡ್ತೇನೆ, ಆಯಿತಾ? ನಿಮಗೆ ಯಾವ ಪುರಾಣ ತುಂಬ ಕಂಫರ್ಟೇಬಲ್, ರಾಮಾಯಣ ಅಥವಾ ಮಹಾಭಾರತ? ರಾಮಾಯಣ. ರಾಮಾಯಣ. ಓಕೆ. ಸರಿ, ಭರತನ ಹೆಂಡತಿ ಹೆಸರೇನು? ಭರತ ಅಂದ. ಭರತ. ರಾಮನ 2ನೇ ತಮ್ಮ. ಸುಭದ್ರ. ಸುಭದ್ರ ಮಹಾಭಾರತದಲ್ಲಿ ಬರೋದು. ಭರತನ ಇಲ್ಲ. ಓಕೆ, ಅದೊಂದಿಲ್ಲ, ಗೊತ್ತಿಲ್ಲ, ಅಷ್ಟು ಗೊತ್ತಿಲ್ಲ. ಗೊತ್ತಿಲ್ಲ. ಮಂಡೋದರಿಯ ಅಪ್ಪನ ಹೆಸರೆಂತ? ಮಂಡೋದರಿ ಇಲ್ಲ, ಗೊತ್ತಿಲ್ಲ ಬ್ರೋ, ನೆನಪಿಲ್ಲ. ಸರಿ, 3ನೇ ಕ್ವಶನ್ ಸ್ವಲ್ಪ ಈಸಿ ಕೇಳುವ. ಹನುಮಂತ ಎತ್ತಿಕೊಂಡು ಬಂದಂತಹ ಪರ್ವತದ ಹೆಸರೆಂತ? ಆಯಿತು, ದಿಗುಂಟು. ಎಂಥ ಬೆಟ್ಟ? ಇದ್ರ ಬೆಟ್ಟ ಸಂಜೀವಿನಿ ಬೆಟ್ಟ. ಇಲ್ಲ, ನನಗೆ ಗೊತ್ತಿತ್ತು. ಹಾಂ, ಸರಿ. ರಾವಣನ ಹುಟ್ಟಿನ ಹೆಸರೇನು? ರಾವಣ ಆಮೇಲೆ ಅವನಿಗೆ ಹೆಸರು ಬಂದದ್ದು. ರಾವಣನ ಮೊದಲಿನ ಹೆಸರೇನು? ಗೊತ್ತಿಲ್ಲ. ಸರಿ, ಫೈನಲ್ ಕ್ವಶನ್, ಕೈಕೇಯಿಯ ಅಪ್ಪನ ಹೆಸರೇನು? ಕೈಕೇಯಿ ಅಪ್ಪನ ಹೆಸರು ಆಯ್ತು, ದಿಗುಂಟು ಬಾರಿ, ಹೆಸರಲ್ಲಿ ಬರಲಿಕ್ಕೆ ಇಲ್ಲ ಅಷ್ಟು. ಆಯಿತು, ಇವರಿಗೆ 5 ಕ್ವಶನಲ್ಲಿ 2 ಕ್ವಶನ್ ಹೇಳಿದರು, ಹಾಗಾಗಿ ನೋ ಲಕ್. ಥ್ಯಾಂಕ್ ಯು ಫಾರ್ ಪಾರ್ಟಿಸಿಪೇಟಿಂಗ್. ಥ್ಯಾಂಕ್ ಯು. ನಿಮ್ಮ ಹೆಸರೇನು? ವರ್ಚಸ್ವಿ ಅಂತ. ವರ್ಚಸ್ವಿ, ತುಂಬ ಒಳ್ಳೆಯ ಹೆಸರು. ನಿಮಗೆ ಯಾವ ಪುರಾಣದಲ್ಲಿ ತುಂಬ ನಾಲೆಜ್ ಉಂಟು? ಮಹಾಭಾರತ 2 ಇದೆ, ಆದರೂ ಮಹಾಭಾರತ ಸ್ವಲ್ಪ ಹೆಚ್ಚು. ಮಹಾಭಾರತದಲ್ಲಿ ಹೆಚ್ಚು. ಭೀಷ್ಮನ ಹೆಸರೇನು? ನಿಜವಾದ ಹೆಸರು. ಅವನು ಪ್ರತಿಜ್ಞೆ ಮಾಡಿ ಭೀಷ್ಮ ಆದದ್ದು. ಅವನ ಮೊದಲಿನ ಹೆಸರೇನು, ಹುಟ್ಟು ಹೆಸರು? ನೆನಪಡ್ತಿದೆ. ಅಡ್ಡಿಲ್ಲ. ಕೃಷ್ಣನ ಶಂಖದ ಹೆಸರೇನು? ಪಾಂಚಜನ್ಯ. ಆಮೇಲೆ ನಕುಲ ಸಹದೇವರು ಯಾರ ಮಕ್ಕಳು? ಮಾದ್ರಿ. ಹೌದು. ಅಪ್ಪ ಯಾರು? ಅಪ್ಪನ ಪಾಂಡು. ಪಾಂಡು ಅಲ್ಲ, ಜನಕನ ರೂಪದಲ್ಲಿರುವ ಅವರ ಹುಟ್ಟಿಗೆ ಕಾರಣರಾದ
ಇಲ್ಲ. ವಿಷ್ಣು ಸಹಸ್ರನಾಮ ಮಹಾಭಾರತದಲ್ಲಿ ಬರುವುದು, ಅದು ಯಾವ ಪರ್ವದಲ್ಲಿ ಬರ್ತದೆ? ಗೊತ್ತಿಲ್ಲ. ಸರಿ, ಇವ ಪರೀಕ್ಷಿತನ ಹೆಸರು ಗೊತ್ತುಂಟಾ? ಪರೀಕ್ಷಿತ ಗೊತ್ತಿಲ್ಲ, ಗೊತ್ತುಂಟಲ್ಲ, ಅವನ ಜನ್ಮನಾಮ ಯಾವುದು? 5 ಕ್ವಶನಲ್ಲಿ 1 ಕ್ವಶನಿಗೆ ಆನ್ಸರ್ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಫಾರ್ ಪಾರ್ಟಿಸಿಪೇಟಿಂಗ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಹೆಸರು? ಅದಿತಿ. ನಿಮ್ಗೆ ಯಾವ ಪುರಾಣ ಒಳ್ಳೆ ಗೊತ್ತುಂಟು? ರಾಮಾಯಣ, ಮಹಾಭಾರತ? ಎರಡು. ನಿಮ್ಗೆ 2 ಮಿಕ್ಸ್ ಮಾಡಿ ಕೇಳೋದು ಅಥವಾ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪುರಾಣ ಕೇಳಬೇಕಾ? ಹೆಂಗಾದ್ರೂ ಓಕೆ. ಭರತನ ಹೆಂಡತಿ ಹೆಸರೇನು? ಗೊತ್ತುಂಟು ನೆನಪು ಬರಂದಿತ್ತು. ಹೇಳಲಿಕ್ಕೆ ಮನಸ್ಸುಂಟು, ಗೊತ್ತುಂಟಾ? ಅದು ಕನ್ಫ್ಯೂಸ್ ಆಗ್ತದೆ. ಯಾವ್ದ್ರಲ್ಲಿ ಕನ್ಫ್ಯೂಸ್ ಇತ್ತು? ಗೆಸ್ಸಲ್ಲಿ ಯಾವ್ದಾದ್ರು ಹೋಟೆಲ್? 2 ಹೆಸರು ಬರ್ತೈತಿ ಈಗ. ಸರಿ, ಹನುಮಂತ ತಂದಂತಹ ಪರ್ವತದ ಹೆಸರೇನು? ಸಂಜೀವಿನಿ. ಸರಿ, 5ರಲ್ಲಿ 1 ಕ್ವಶನ್ ಸರಿ. ರಾವಣನ ಅವನು ಹುಟ್ಟಿದಾಗ ಇಟ್ಟಂತ ಹೆಸರೇನು? ಗೊತ್ತಿಲ್ಲ, ಸುಲಭ ಇತ್ತು. ರಾವಣಿಗೆ ಬೇರೆ ಎಂತ ಹೆಸರಿತ್ತು? ದಶಗಂಟ. 5ರಲ್ಲಿ 2 ಕ್ವಶನ್ ಆಯಿತು. ಈಗ ಮಹಾಭಾರತದಲ್ಲಿ ಮಾದ್ರಿಯ ಮಕ್ಕಳು ಯಾರು? ನಕುಲ ಸಹದೇವರ ತಂದೆ ಯಾರು? ಪಾಂಡು ಅಲ್ಲ, ಅವರ ಜನಕರ ಸ್ಥಾನದಲ್ಲಿರುವವರು ಯಾರು? 3 ಆಯ್ತು. ಭೀಷ್ಮನ ಜನ್ಮನಾಮ ಏನು? ಭೀಷ್ಮನ ತಂದೆಯ ಹೆಸರೇನು? ಶಂತನು. ಲಾಸ್ಟ್ ಕ್ವಶನ್. ಪರೀಕ್ಷಿತನ ನಿಜವಾದ ಹೆಸರೇನು? ಪರೀಕ್ಷಿತ ಗೊತ್ತಾ? ಅಭಿಮನ್ಯುನ ಮಗ. ಅವನ ನಿಜವಾದ ಹೆಸರೇನು? ಇಲ್ಲ, ನಾನು 8 ಕ್ವಶನ್ ಕೇಳಿದೆ, ಅದರಲ್ಲಿ 4 ಕ್ವಶನಿಗೆ ಆನ್ಸರ್ ಕರೆಕ್ಟ್ ಮಾಡಿದ್ರು. ಹಾಗಾಗಿ ನಮ್ಮ ಕಡೆಯಿಂದ 1 ಶಾರ್ಟ್ಸ್ ಬಿಡಿ. ಯಾವ್ದು ಬೇಕು ತಗೊಳ್ಳಿ. ಯಾವ್ದು ಬೇಕು ತಗೋ. ಅವಳಿಗೆ ಯಾವ್ದು ಬೇಕು ಅದು. ಅವಳಿಗೆ ಯಾವುದು? ಈಗ ಒಂದು ಕೊಕ್ಕಂ ಶಾರ್ಟ್ಸ್ ಆಗ್ತಾ ಉಂಟು. ಇದು 1 ಶಾರ್ಟ್ ಆಗಲಿಲ್ಲ, ಕಂಟಿನ್ಯೂಸ್ ಶಾರ್ಟ್ ಆಯ್ತು. ನಿಮ್ಮ ಹೆಸರು? ಅಕ್ಷಿತಾ. ಹಾಗಾದ್ರೆ ಈಗ ನೀವು ಯಾವ ಪುರಾಣದಲ್ಲಿ ಹೆಚ್ಚು ಆಸಕ್ತಿ ಹೊಂದಿದ್ದೀರಿ? ಮತ್ತು ಬ್ಯಾಕ್ ಗ್ರೌಂಡ್ ಸ್ಟೋರೀಸ್ ಎಲ್ಲ ಗೊತ್ತಿಲ್ಲ, ಮೇಲ್ಮೇಲಿಗೆ ಗೊತ್ತು. ಯಾವುದು? ರಾಮಾಯಣ ಗೊತ್ತಿಲ್ಲ, ಅಷ್ಟ ಐಡಿಯಲ್ಲ ಒಂದು ಮಟ್ಟಿಗೆ. ಸರಿ, ಅರ್ಜುನ, ಈಗ ದ್ರೌಪದಿ ಎಲ್ಲರಿಗೂ ಹೆಂಡತಿ ಹೌದಾ? ಅರ್ಜುನನಿಗೆ ಮಾತ್ರ ಹೆಂಡತಿ ಆಗಿರುವವಳು ಯಾವಳು? ಸುಭದ್ರೆ. ಒಂದಾಯ್ತು, 5ರಲ್ಲಿ 1. ಆಮೇಲೆ ಕುಂತಿಗೆ ಎಷ್ಟು ಜನ ಮಕ್ಕಳು? ಕುಂತಿಗೆ 3 ಜನ. 4. ಯಾರೆಲ್ಲ? ಕರ್ಣ, ಅರ್ಜುನ, ಭೀಮ, ಧರ್ಮರಾಯ. 2 ಕ್ವಶನ್ ಆಯಿತು. ಈಗ ನೆಕ್ಸ್ಟ್, ಭಗವದ್ಗೀತೆ ಶುರುವಾಗುವುದು ಯಾರ ಮಾತಿನಿಂದ? ಕೃಷ್ಣನ ಮಾತಿನಿಂದ. ತುಂಬ ಈಸಿ ಉಂಟು. ಮೊದಲನೇ ಶ್ಲೋಕ ಯಾವುದು? ಅದರಿಂದನೇ ಸ್ಟಾರ್ಟ್ ಆಗ್ತದೆ. ಹೌದು, ಮೊದಲನೇ ಶ್ಲೋಕದ ಅಲ್ಲ. ಫಸ್ಟ್. ಸರಿ, ಹೇಳಲಿಲ್ಲ 3ನೇ ಕ್ವಶನ್. ಹಾಗಾದರೆ ಮಹಾಭಾರತದಲ್ಲಿ ಒಟ್ಟು ಎಷ್ಟು ಪರ್ವಗಳಿವೆ? 18 ಪರ್ವ. 18. ಸರಿ, ಎಷ್ಟಾಯ್ತು? 3 ಕ್ವಶನಿಗೆ ಆನ್ಸರ್ ಆಯಿತು. ಧೃತರಾಷ್ಟ್ರನ ತಾಯಿಯ ಹೆಸರೇನು?
ಸತ್ಯವತಿ. ಅದು ಭೀಷ್ಮನ ತಾಯಿ ಹೆಸರು. ಭೀಷ್ಮನ ತಾಯಿ ಗಂಗೆ. ಸತ್ಯವತಿ ಚಿಕ್ಕಮ್ಮ. ಚಿಕ್ಕಮ್ಮ ಅಂದರೆ ಸಣ್ಣ ಅಮ್ಮ ಅಂತೀನಿ. ಓಕೆ. ಅಂಬಾಲಿಕ. ಅಂಬಾಲಿಕ. ಅಂಬಲಿ. ಸರಿ, 4 ಕ್ವಶನ್, 5ರಲ್ಲಿ 4ಕ್ಕೆ ಆನ್ಸರ್ ಮಾಡಿದ್ದಾರೆ. ಧೃತರಾಷ್ಟ್ರ. ಇರಲಿ, 4ಕ್ಕೆ ಆನ್ಸರ್ ಕೊಟ್ಟಿದ್ದಾರಲ್ಲ, ನನ್ನ ಕಡೆಯಿಂದ ಒಂದು ಶಾರ್ಟ್ಸ್ ಕೊಡಿಸು. ಬನ್ನಿ. ಒಂದು ಶಾರ್ಟ್ಸ್. ಶಾರ್ಟ್ ಮೋರ್ ದೆನ್ 1 ಶಾರ್ಟ್ ಆಯ್ತು ಇದು.